subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಗಣಿತ ವಿಷಯದಲ್ಲಿ 4ನೇ ಅಧ್ಯಾಯವಾದ ದಶಮಾಂಶ ಭಿನ್ನರಾಶಿಗಳು ಎಂಬ ಅಧ್ಯಾಯದಲ್ಲಿ ನಾವು 4.1ರ ಅಭ್ಯಾಸವನ್ನ ತಿಳಿಯೋಣ ಮಕ್ಕಳೇ. ದಶಮಾಂಶ ಭಿನ್ನರಾಶಿಗಳು ಅಂದ್ರೆ ನಿಮಗೆ ಗೊತ್ತಾಗಿದೆ ಅಲ್ವಾ ಮಕ್ಕಳೇ? ನೀವು 3ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ ಅಲ್ವಾ? ದಶಮಾಂಶ ಭಿನ್ನರಾಶಿಗಳನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಬಟ್ಟೆಯನ್ನು ಖರೀದಿ ಮಾಡಿದಾಗ, ಸೆಂಟಿಮೀಟರ್ಗಳಲ್ಲಿ, ಮೀಟರ್ಗಳಲ್ಲಿ ಉಪಯೋಗಿಸ್ತೀವಲ್ವಾ. ನಂತರ ಉದ್ದ ಮತ್ತು ಅಗಲದ ಅಳತೆಯನ್ನು ಬರೆಯುವಾಗ ನಾವು ದಶಮಾಂಶ ಭಿನ್ನರಾಶಿಗಳನ್ನು ಬರೀತೀವಿ ಮಕ್ಕಳೇ. ಉದಾಹರಣೆ, ಒಂದು ಪೆನ್ಸಿಲ್. ಈ ಪೆನ್ಸಿಲ್ನ ಅಳತೆ ಎಷ್ಟು ಅಂತ ಕೇಳಿದಾಗ ಇದು 15.5 ಸೆಂಟಿಮೀಟರ್ ಇದ್ರೆ ಅಲ್ಲಿ ನಾವು ದಶಮಾಂಶ ಭಿನ್ನರಾಶಿಗಳನ್ನು ಬಳಸ್ತೀವಿ ಮಕ್ಕಳೇ. ನೋಡಿ ಮಕ್ಕಳೇ, ಭಿನ್ನರಾಶಿ ರೂಪದಲ್ಲಿರೋದನ್ನ ದಶಮಾಂಶ ರೂಪಕ್ಕೆ ಹೇಗೆ ಬರೆಯೋದು ಅಂತ ನೋಡೋಣ ಮಕ್ಕಳೇ. ನೋಡಿ ಮಕ್ಕಳೇ, ಉದಾಹರಣೆ 3/10. ನೋಡಿ ಮಕ್ಕಳೇ, ಇದನ್ನ ದಶಮಾಂಶ ರೂಪಕ್ಕೆ ಹೇಗೆ ಬದಲಾಯಿಸೋದು? 3 ಬರ್ಕೊಳ್ಳಿ ಮಕ್ಕಳೇ. ಇದು ಅಂಶ, ಇದು ಛೇದ ಮಕ್ಕಳೇ. 3. ಇಲ್ಲಿ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ? 1 ಸೊನ್ನೆ ಇದೆ. ಹಾಗಾಗಿ 1 ಅಂಕಿ ಬಿಟ್ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರಿಬೇಕು ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಇಲ್ಲಿ 1 ಸೊನ್ನೆ ಇರೋದ್ರಿಂದ ನಾವು 1 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರಿಬೇಕು ಮಕ್ಕಳೇ. ಬಿಂದುವಿನ ಎಡಭಾಗದಲ್ಲಿನ ಸಂಖ್ಯೆಗಳನ್ನು ನಾವು ಪೂರ್ಣ ಭಾಗ ಅಂತ ಹೇಳ್ತೀವಿ ಮಕ್ಕಳೇ. ನಂತರ ಬಿಂದುವಿನ ಬಲಭಾಗದಲ್ಲಿರ್ತಕ್ಕಂತಹ ಸಂಖ್ಯೆಗಳನ್ನು ನಾವು ದಶಮಾಂಶ ಭಾಗ ಅಂತ ಹೇಳ್ತೀವಿ ಮಕ್ಕಳೇ. ದಶಮಾಂಶ ಭಾಗ ಒಂದು ಪೂರ್ಣ ಭಾಗಕ್ಕಿಂತ ಕಡಿಮೆ ಇರುತ್ತೆ ಮಕ್ಕಳೇ. ಇದನ್ನ ದಶಮಾಂಶ ಬಿಂದು ಅಂತ ಹೇಳ್ತೀವಿ ಮಕ್ಕಳೇ. ಇನ್ನೊಂದು ಉದಾಹರಣೆ ನೋಡ್ತೀವಿ ನೋಡಿ ಮಕ್ಕಳೇ. 5/10 ಅಂತ ಇದೆ ಮಕ್ಕಳೇ. ಇದನ್ನ ಹೇಗೆ ಬರೆಯೋದು? 0.5 ಅಂತ ಬರಿಬೇಕು ಮಕ್ಕಳೇ. ಬಿಂದು ಯಾವಾಗ ಇಡಬೇಕು ಅಂತ ಗೊತ್ತಾಗಿದೆ ಅಲ್ವಾ ಮಕ್ಕಳೇ? ಇಲ್ಲಿ 1 ಸೊನ್ನೆ ಇದ್ರೆ ನಾವು 1 ಅಂಕಿ ಬಿಟ್ಬಿಟ್ಟು ನಾವು ಬಿಂದುವನ್ನು ಬರಿಬೇಕು. ಉದಾಹರಣೆ 8/100 ಇದೆ ಅಂತ ಭಾವಿಸಿ ಮಕ್ಕಳೇ. 0.08 ಅಂತ ಬರಿಬೇಕು. ಇಲ್ಲಿ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ? ಇಲ್ಲಿ 2 ಸೊನ್ನೆಗಳಿವೆ. 2 ಅಂಕಿ ಬಿಟ್ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರಿಬೇಕು ಮಕ್ಕಳೇ. ನಂತರ ಉದಾಹರಣೆ 7/1000 ಇದ್ದಾಗ ಹೇಗೆ ಬರಿಬೇಕು ಮಕ್ಕಳೇ? ನೋಡಿ, ಇಲ್ಲಿ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ? 1, 2, 3. ಹಾಗಾಗಿ 1, 2, 3 ಅಂಕಿಗಳ ನಂತರ ದಶಮಾಂಶ ಬಿಂದುವನ್ನು ಬರಿಬೇಕು. 0.007. ಇನ್ನೂ ಒಂದು ಉದಾಹರಣೆಯನ್ನು ತೋರಿಸ್ತೀನಿ ನೋಡಿ ಮಕ್ಕಳೇ. 53/100 ಇದೆ ಅಂತ ಭಾವಿಸಿ ಮಕ್ಕಳೇ. ಇದನ್ನು ಹೇಗೆ ಬರೆಯೋದು? 0.53. ಇಲ್ಲಿ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ? 2 ಸೊನ್ನೆಗಳಿವೆ. ಹಾಗಾಗಿ 2 ಅಂಕಿ ಬಿಟ್ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರಿಬೇಕು. ಬಿಂದುವಿನ ಎಡಭಾಗದಲ್ಲಿರ್ತಕ್ಕಂತಹ ಸಂಖ್ಯೆಗಳನ್ನು ನಾವು ಪೂರ್ಣ ಭಾಗ ಅಂತ ಹೇಳ್ತೀವಿ ಮಕ್ಕಳೇ. ಬಿಂದುವಿನ ಬಲಭಾಗದಲ್ಲಿರ್ತಕ್ಕಂತಹ ಸಂಖ್ಯೆಗಳನ್ನು ದಶಮಾಂಶದ ಒಂದು ಭಾಗ ಅಂತ ಹೇಳ್ತೀವಿ ಮಕ್ಕಳೇ. ದಶಮಾಂಶ ಭಾಗವು ಒಂದು ಪೂರ್ಣ ಭಾಗಕ್ಕಿಂತ ಸ್ವಲ್ಪ ಕಡಿಮೆನೇ ಇರುತ್ತೆ. ಓದುವುದು ಹೇಗೆ ಅಂತ ಗೊತ್ತಾಗಿದೆ ಅಲ್ವಾ ಮಕ್ಕಳೇ? 0.53 ಅಂತಾನೆ ಓದಬೇಕು. ಅಂಶ ರೂಪದಲ್ಲಿರೋದನ್ನ ಭಿನ್ನರಾಶಿ ರೂಪದಲ್ಲಿ ಹೇಗೆ ಬರೆಯೋದು ಅಂತ ನೋಡೋಣ ಮಕ್ಕಳೇ. ನೋಡಿ, 0.7 ಅಂತ ಇದೆ ಮಕ್ಕಳೇ. ಇದನ್ನ ಹೇಗೆ ಬರೆಯೋದು? ನೋಡಿ, ಅಂಶದಲ್ಲಿ 7 ಬರಿಬೇಕು ಮಕ್ಕಳೇ. ದಶಮಾಂಶ ಬಿಂದುವಿನ ನಂತರ ಎಷ್ಟು ಅಂಕಿಗಳಿವೆ ಮಕ್ಕಳೇ? ದಶಮಾಂಶ ಬಿಂದುವಿನ ನಂತರ 1 ಅಂಕಿ ಇದೆ. ಹಾಗಾಗಿ 1 ಸೊನ್ನೆ ಬರುತ್ತೆ ಮಕ್ಕಳೇ. ಅಂದರೆ 10. 10ನೇ 7. ಅರ್ಥ ಆಯ್ತಲ್ವಾ ಮಕ್ಕಳೇ? ದಶಮಾಂಶ ಬಿಂದುವಿನ ನಂತರ 1 ಅಂಕಿ ಬಂದರೆ ಇಲ್ಲಿ 1 ಸೊನ್ನೆ ಬರುತ್ತೆ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, 0.45 ಅಂತ ಇದೆ. ದಶಮಾಂಶ ಬಿಂದುವಿನ ನಂತರ 2 ಅಂಕಿಗಳಿವೆ. ಆಗ 2 ಸೊನ್ನೆಗಳು ಬರ್ತವೆ ಮಕ್ಕಳೇ. 45/100. ಯಾಕೆ ಅಂದರೆ ಇಲ್ಲಿ ದಶಮಾಂಶ ಬಿಂದುವಿನ ನಂತರ 2 ಅಂಕಿಗಳಿದಾವಲ್ವ ಮಕ್ಕಳೇ. ಹಾಗಾಗಿ 2 ಸೊನ್ನೆ ಬರ್ತವೆ. ನಂತರ ಇಲ್ಲಿ ನೋಡಿ ಮಕ್ಕಳೇ, 2.567 ಅಂತ ಇದೆ. ಇದನ್ನು ಹೇಗೆ ಬರೆಯೋದು? 2567 ಇಲ್ಲಿ ನೋಡಿ ಮಕ್ಕಳೇ, ದಶಮಾಂಶ ಬಿಂದುವಿನ ನಂತರ 1, 2, 3 ಅಂಕಿಗಳಿವೆ. ಹಾಗಾದರೆ 3 ಸೊನ್ನೆಗಳು ಬರ್ತವೆ. ಅಂದರೆ 1000. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರದ ಉದಾಹರಣೆ ನೋಡಿ ಮಕ್ಕಳೇ. 50.43 ಅಂತ ಇದೆ. ಇದನ್ನು ಹೇಗೆ ಬರೆಯೋದು? 5043 ಇಲ್ಲಿ ದಶಮಾಂಶ ಬಿಂದುವಿನ ನಂತರ ಎಷ್ಟು ಅಂಕಿಗಳಿವೆ ಮಕ್ಕಳೇ? ದಶಮಾಂಶ ಬಿಂದುವಿನ ನಂತರ 2 ಅಂಕಿಗಳಿವೆ. ಹಾಗಾಗಿ ನೋಡಿ ಮಕ್ಕಳೇ, 2 ಸೊನ್ನೆಗಳು ಬರ್ತವೆ. ಅಂದರೆ 100. ಅರ್ಥ ಆಯ್ತಾ ಮಕ್ಕಳೇ?
ದಶಮಾಂಶ ಬಿಂದುವಿನ ನಂತರ ಎಷ್ಟು ಅಂಕಿಗಳಿರ್ತವೋ ಅಷ್ಟು 0 ಬರಿಬೇಕು ಮಕ್ಕಳೇ. ದಶಮಾಂಶ ಬಿಂದುವಿನ ನಂತರ 1 ಅಂಕಿ ಬಂದಿದೆ, ಹಾಗಾಗಿ 10. ದಶಮಾಂಶ ಬಿಂದುವಿನ ನಂತರ 2 ಅಂಕಿ ಬಂದಿದೆ, ಹಾಗಾಗಿ 2 ಸೊನ್ನೆಗಳು ಅಂದರೆ 100. ದಶಮಾಂಶ ಬಿಂದುವಿನ ನಂತರ 3 ಅಂಕಿಗಳು ಬಂದಿವೆ ಅಂದರೆ 1000. 3 ಸೊನ್ನೆ ಬರ್ತವೆ ಮಕ್ಕಳೇ. ದಶಮಾಂಶ ಬಿಂದುವಿನ ನಂತರ 2 ಅಂಕಿಗಳು ಬಂದಿವೆ, ಹಾಗಾಗಿ 2 ಸೊನ್ನೆಗಳು ಬರ್ತವೆ ಮಕ್ಕಳೇ ಅಂದರೆ 100. ಅರ್ಥ ಆಯ್ತಲ್ವ ಮಕ್ಕಳೇ? ಮಕ್ಕಳೇ, ಅಧ್ಯಾಯ 4 ದಶಮಾಂಶ ಭಿನ್ನರಾಶಿಗಳು ಅಭ್ಯಾಸ 4.1 ಕೆಳಗಿನ ದಶಮಾಂಶಗಳನ್ನು ಓದಿ ಮತ್ತು ಪದಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ದಶಮಾಂಶಗಳನ್ನು ಓದೋದು ಹೇಗೆ ಅಂತ ಗೊತ್ತಾಗಿದೆ ಅಲ್ವಾ ಮಕ್ಕಳೇ? ನೋಡಿ 0.5, ನಂತರ ನೋಡಿ 0.13, 1.7, ನಂತರ 5.21. ಈ ರೀತಿಯಲ್ಲಿ ನಾವು ಓದಬೇಕು ಮಕ್ಕಳೇ. ನೋಡಿ ಮಕ್ಕಳೇ, ಕೆಳಗೆ ಕೊಟ್ಟಿರುವುದನ್ನು ಸಂಖ್ಯೆಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪದಗಳಲ್ಲಿ ಕೊಟ್ಟಿದ್ದಾರಲ್ವಾ, ಇದನ್ನ ಸಂಖ್ಯೆಗಳಲ್ಲಿ ಬರಿಬೇಕು ಮಕ್ಕಳೇ. 0.12, ಇಲ್ಲಿ ನೋಡಿ ಮಕ್ಕಳೇ 0.12, 6.8, 6.8, ಇದೇ ರೀತಿ ನೋಡಿ 10.5, 4.02, ನಂತರ 6.84, ನಂತರ ನೋಡಿ 108.06. ಈ ರೀತಿಯಲ್ಲಿ ನೀವು ಸಹ ಪದಗಳಲ್ಲಿ ಕೊಟ್ಟಿರುವುದನ್ನು ನೀವು ಸಂಖ್ಯೆಗಳಲ್ಲಿ ಬರೆಯಿರಿ ಮಕ್ಕಳೇ. ನೋಡಿ ಮಕ್ಕಳೇ, 10 ಮಿಲಿಮೀಟರ್ಗೆ 1 ಸೆಂಟಿಮೀಟರ್, 10 ಮಿಲಿಮೀಟರ್ಗೆ 1 ಸೆಂಟಿಮೀಟರ್ ಆದರೆ 1 ಮಿಲಿಮೀಟರ್ಗೆ 1/10 ಸೆಂಟಿಮೀಟರ್ ಮಕ್ಕಳೇ. ಇದನ್ನು ನೆನಪಿಟ್ಕೊಳ್ಳಿ ಮಕ್ಕಳೇ. 10 ಮಿಲಿಮೀಟರ್ಗೆ 1 ಸೆಂಟಿಮೀಟರ್ ಆದರೆ 1 ಮಿಲಿಮೀಟರ್ಗೆ 1/10 ಸೆಂಟಿಮೀಟರ್. 8 ಮಿಲಿಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಅಂತ ನೋಡೋಣ ಮಕ್ಕಳೇ. 8 ಮಿಲಿಮೀಟರ್ ಈಕ್ವಲ್ಸ್ ಟು 8/10 ಮಕ್ಕಳೇ. ಭಿನ್ನರಾಶಿ ರೂಪದಲ್ಲಿರೋದನ್ನ ದಶಮಾಂಶ ರೂಪಕ್ಕೆ ಬದಲಾಯಿಸಬೇಕು ಮಕ್ಕಳೇ. 0 ಇದೆ ಅಲ್ವಾ ಮಕ್ಕಳೇ, ಹಾಗಾಗಿ 1 ಅಂಕಿ ಬಿಟ್ಟು ನಾವು ದಶಮಾಂಶ ಬಿಂದುವನ್ನ ಬರಿಬೇಕು. ನೋಡಿ ಎಷ್ಟಾಯ್ತು? 0.8. 8 ಮಿಲಿಮೀಟರ್ ಈಕ್ವಲ್ಸ್ ಟು 0.8 ಸೆಂಟಿಮೀಟರ್. ಉತ್ತರ ಬರೆಯಿರಿ ಮಕ್ಕಳೇ. 0.8 ಸೆಂಟಿಮೀಟರ್. ಅದೇ ರೀತಿಯಲ್ಲಿ ಎರಡನೇ ಲೆಕ್ಕವನ್ನು ನೋಡಿ ಮಕ್ಕಳೇ. 75 ಮಿಲಿಮೀಟರ್ ಈಕ್ವಲ್ಸ್ ಟು ಡ್ಯಾಶ್ ಸೆಂಟಿಮೀಟರ್ ಅಂತ ಇದೆ ಮಕ್ಕಳೇ. ಅದನ್ನು ಹೇಗೆ ಮಾಡೋದು? 75 ಮಿಲಿಮೀಟರ್ ಬೈ 10 ಮಾಡಬೇಕು ಮಕ್ಕಳೇ. ನೋಡಿ 75 ಬರ್ಕೊಳ್ಳಿ. ಇಲ್ಲಿ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ? 1 ಸೊನ್ನೆ ಇದೆ, ಹಾಗಾಗಿ 1 ಅಂಕಿ ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರಿಬೇಕು ಮಕ್ಕಳೇ. ಹಾಗಾದರೆ ಎಷ್ಟಾಗುತ್ತೆ ಮಕ್ಕಳೇ? 75 ಮಿಲಿಮೀಟರ್ ಈಕ್ವಲ್ಸ್ ಟು 7.5 ಸೆಂಟಿಮೀಟರ್. 8 ಸೆಂಟಿಮೀಟರ್ 5 ಮಿಲಿಮೀಟರ್ ಈಕ್ವಲ್ಸ್ ಟು ಡ್ಯಾಶ್ ಸೆಂಟಿಮೀಟರ್ ಅಂತ ಕೇಳಿದ್ದಾರೆ ಮಕ್ಕಳೇ. ಇದನ್ನು ಹೇಗೆ ಮಾಡೋದು? 8 ಸೆಂಟಿಮೀಟರ್ ಅಂದರೆ ಎಷ್ಟು ಮಕ್ಕಳೇ? 8.0. ನಂತರ 5 ಮಿಲಿಮೀಟರ್ ಅಂದರೆ ಎಷ್ಟಾಗುತ್ತೆ ಮಕ್ಕಳೇ? 0.5 ಆಗುತ್ತೆ ಮಕ್ಕಳೇ. ಇದು ಎರಡನ್ನು ಕೂಡಿ ಮಕ್ಕಳೇ. 5ಕ್ಕೆ 5 ಬಿಂದು 8ಕ್ಕೆ ಕೂಡಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 8ಕ್ಕೆ 8 ಬಂತು ಮಕ್ಕಳೇ. 8.5 ಸೆಂಟಿಮೀಟರ್. 8.5 ಸೆಂಟಿಮೀಟರ್. ನಂತರ ನೋಡಿ ಮಕ್ಕಳೇ, 525 ಮಿಲಿಮೀಟರ್ ಈಕ್ವಲ್ಸ್ ಟು ಡ್ಯಾಶ್ ಸೆಂಟಿಮೀಟರ್ ಅಂತ ಇದೆ. ಇದನ್ನು ಹೇಗೆ ಮಾಡೋದು? ಇಲ್ಲಿ ಉದಾಹರಣೆ ತೋರಿಸ್ತಾ ಇದ್ದೀನಿ ಮಕ್ಕಳೇ ನಿಮಗೆ. ಸೈಡಲ್ಲಿ ನೋಡಿ 525 ಬೈ 10. 10 ಯಾಕೆ ಅಂತ ಹೇಳಿದ್ದೀನಲ್ವಾ ಮಕ್ಕಳೇ? ಯಾಕೆ ಹೇಳಿ? 1 ಮಿಲಿಮೀಟರ್ಗೆ 1/10 ಸೆಂಟಿಮೀಟರ್. ಹಾಗಾಗಿ ನಾವು ಛೇದದಲ್ಲಿ 10 ಬರ್ಕೊಳ್ಬೇಕು ಮಕ್ಕಳೇ. ನೋಡಿ ಇದನ್ನು ನಾವು ದಶಮಾಂಶ ರೂಪದಲ್ಲಿ ಬರಿಬೇಕು ಮಕ್ಕಳೇ. ಹೇಗೆ ಬರೆಯೋದು ನೋಡಿ? 525. ಇಲ್ಲಿ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ? 1 ಸೊನ್ನೆ ಇದೆ, ಹಾಗಾಗಿ 1 ಅಂಕಿ ಬಿಟ್ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರಿಬೇಕು. ಹಾಗಾದರೆ ಎಷ್ಟಾಗುತ್ತೆ ಮಕ್ಕಳೇ? 52.5. ಅರ್ಥ ಆಯ್ತಲ್ವ ಮಕ್ಕಳೇ? 525 ಮಿಲಿಮೀಟರ್ ಈಕ್ವಲ್ಸ್ ಟು 52.5 ಸೆಂಟಿಮೀಟರ್. ನಂತರ ಬಿಟ್ಟ ಜಾಗ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಇಲ್ಲಿ ಸೆಂಟಿಮೀಟರಲ್ಲಿ ಕೊಟ್ಟಿದ್ದಾರೆ, ನೀವು ಮೀಟರಲ್ಲಿ ಬರಿಬೇಕು. ಇಲ್ಲೂ ಸಹ ನಾವು ಒಂದು ಲೆಕ್ಕನ ವಿವರವಾಗಿ ತೋರಿಸ್ತೀನಿ ನೋಡಿ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೆಂಟಿಮೀಟರನ್ನು ಮೀಟರ್ಗೆ ನಾವು ಪರಿವರ್ತಿಸಬೇಕು. ಅಂದರೆ ನೋಡಿ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1/100 ಮೀಟರ್.
ನೋಡಿ ಮಕ್ಕಳೇ 1 ಸೆಂಟಿಮೀಟರ್ಗೆ 1/100 ಮೀಟರ್ ಆಗುತ್ತೆ ಮಕ್ಕಳೇ. ಹಾಗಾದರೆ 8 ಸೆಂಟಿಮೀಟರ್ಗೆ ನಾವು ಕಂಡುಹಿಡಿಬೇಕಲ್ವಾ. 8 ಸೆಂಟಿಮೀಟರ್ 8 ಸೆಂಟಿಮೀಟರ್ಗೆ ಎಷ್ಟು ಮೀಟರ್ ಅಂತ ಕಂಡುಹಿಡಿಬೇಕು. ಹೇಗೆ ಮಾಡೋದು? 8/100 ಇದನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸಿ ಮಕ್ಕಳೇ. ಹೇಗೆ ಮಾಡೋದು? 8 ಬರ್ಕೊಂಬಿಡಿ ಮಕ್ಕಳೇ ಅಂಶವನ್ನು. ನಂತರ 0. ಎಷ್ಟು ಸೊನ್ನೆಗಳಿವೆ ಮಕ್ಕಳೇ? 2 ಸೊನ್ನೆಗಳಿವೆ. ಹಾಗಾಗಿ 2 ಅಂಕಿಯ ನಂತರ ನಾವು ದಶಮಾಂಶ ಬಿಂದುವನ್ನು ಬರಿಬೇಕು. ಹಾಗಾದರೆ ಎಷ್ಟಾಗುತ್ತೆ ಮಕ್ಕಳೇ? 0.08 ಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದರೆ 8 ಸೆಂಟಿಮೀಟರ್ ಈಕ್ವಲ್ಸ್ ಟು 0.08 ಮೀಟರ್. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ನಂತರ ಎರಡನೇ ಲೆಕ್ಕವನ್ನು ಸಹ ನಾವು ನೋಡೋಣ. ನೋಡಿ, 72 ಸೆಂಟಿಮೀಟರ್ ಈಕ್ವಲ್ಸ್ ಟು ಡ್ಯಾಶ್ ಮೀಟರ್ ಅಂತ ಇದೆ ಮಕ್ಕಳೇ. ಇದನ್ನು ಹೇಗೆ ಮಾಡೋದು ನೋಡೋಣವಾ? ನೋಡಿ, 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1/100 ಮೀಟರ್ ಆಗುತ್ತೆ. ಹಾಗಾದರೆ 72 ಸೆಂಟಿಮೀಟರ್ಗೆ ಎಷ್ಟು ಮೀಟರ್ ಮಕ್ಕಳೇ? 72/100. ನೋಡಿ ಮಕ್ಕಳೇ, ಇದನ್ನು ದಶಮಾಂಶ ರೂಪಕ್ಕೆ ಬದಲಾಯಿಸಿ ಮಕ್ಕಳೇ. 72. ಇಲ್ಲಿ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ? 2 ಸೊನ್ನೆ. ಹಾಗಾಗಿ 1 2 ಅಂಕಿ ಬಿಟ್ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರೀಬೇಕು ಮಕ್ಕಳೇ. ಉತ್ತರ ಎಷ್ಟು ಬಂತು ಮಕ್ಕಳೇ? 0.72 0.72 ಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಮೂರನೇ ಲೆಕ್ಕವನ್ನು ನೋಡಿ ಮಕ್ಕಳೇ. 375 ಸೆಂಟಿಮೀಟರ್ ಈಕ್ವಲ್ಸ್ ಟು ಡ್ಯಾಶ್ ಮೀಟರ್ ಅಂತ ಇದೆ. ಇದನ್ನು ನೀವೇ ಹೇಳಿ ಮಕ್ಕಳೇ. 375/100 ಹೀಗೆ ಮಾಡಬೇಕು ಮಕ್ಕಳೇ. ಇದನ್ನು ನೀವು ದಶಮಾಂಶ ರೂಪಕ್ಕೆ ಬದಲಾಯಿಸಿ ಮಕ್ಕಳೇ. 375. ಇಲ್ಲಿ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ? 1 2. ಹಾಗಾಗಿ 2 ಅಂಕಿ ಬಿಟ್ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರೀಬೇಕು. ಉತ್ತರ ಎಷ್ಟು ಬಂತು ಮಕ್ಕಳೇ? 3.75 3.75 ಮೀಟರ್. 375 ಸೆಂಟಿಮೀಟರ್ಗೆ 3.75 ಮೀಟರ್ ಆಗುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, 4ನೇ ಪ್ರಶ್ನೆ. 4 ಮೀಟರ್ 80 ಸೆಂಟಿಮೀಟರ್ ಈಕ್ವಲ್ಸ್ ಟು ಡ್ಯಾಶ್ ಮೀಟರ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಮೀಟರ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಸೆಂಟಿಮೀಟರ್ ಅನ್ನು ಕೊಟ್ಟಿದ್ದಾರಲ್ವಾ. ಮೊದಲು ನಾವು ಸೆಂಟಿಮೀಟರ್ ಅನ್ನು ನಾವು ದಶಮಾಂಶ ರೂಪದಲ್ಲಿ ಬರೆಯೋಣ ಮಕ್ಕಳೇ. ಹೇಗೆ ಬರೆಯೋದು ನೋಡಿ? 80/100 ಇದನ್ನ ನಾವು ದಶಮಾಂಶ ರೂಪಕ್ಕೆ ಬರಿಬೇಕು ಮಕ್ಕಳೇ. ಮಕ್ಕಳೇ, ಇಲ್ಲಿ ಎಷ್ಟು ಸೊನ್ನೆಗಳಿವೆ? 2 ಸೊನ್ನೆಗಳಿವೆ. ಹಾಗಾಗಿ 2 ಅಂಕಿ ಬಿಟ್ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರೀಬೇಕು. 4 ಮೀಟರ್ ಅಂತ ಇದೆ. 4 ಮೀಟರ್ ಅಂದರೆ 4.0 ಮೀಟರ್. ಹೌದಲ್ವಾ? ಇದೆರಡನ್ನ ಕೂಡಬೇಕು ಮಕ್ಕಳೇ ನಾವು. 4.0 ನಂತರ 0.80 ಇದನ್ನು ಕೂಡಬೇಕು ಮಕ್ಕಳೇ. 0 8ಕ್ಕೆ ಕೂಡಲು ಯಾವುದೇ ಸಂಖ್ಯೆಗಳಿಲ್ಲ. ಹಾಗಾಗಿ 8ಕ್ಕೆ 8 ಬಿಂದು. ನಂತರ 4ಕ್ಕೆ ಕೂಡಲು ಯಾವುದೇ ಸಂಖ್ಯೆಗಳಿಲ್ಲ. 4ಕ್ಕೆ 4. ಉತ್ತರ ಎಷ್ಟು ಬಂತು ಮಕ್ಕಳೇ? 4.80. ನೋಡಿ ಮಕ್ಕಳೇ, ನಾನು ಮೀಟರು ಮತ್ತು ಸೆಂಟಿಮೀಟರ್ನ ಹೇಗೆ ಕೂಡಿಸಿ ಬರೆಯೋದು ಅಂತ ತೋರಿಸಿದ್ದೀನಿ. ನಾವು ಡೈರೆಕ್ಟಾಗೂ ಸಹ 4.80 ಅಂತಲೂ ಸಹ ಬರಿಬಹುದು. 5ನೇ ಲೆಕ್ಕವನ್ನು ನೋಡಿ ಮಕ್ಕಳೇ. 15 ಮೀಟರ್ 6 ಸೆಂಟಿಮೀಟರ್ ಈಕ್ವಲ್ಸ್ ಟು ಡ್ಯಾಶ್ ಮೀಟರ್ ಅಂತ ಕೇಳಿದ್ದಾರೆ ಮಕ್ಕಳೇ. ಸೆಂಟಿಮೀಟರ್ ಇರೋದನ್ನ ನಾವು ದಶಮಾಂಶ ರೂಪಕ್ಕೆ ಬದಲಾಯಿಸ್ಕೊಳ್ಳೋಣ ಮಕ್ಕಳೇ. ನೋಡಿ, 6/100 ಇದನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. ಇಲ್ಲಿ ಎಷ್ಟು ಸೊನ್ನೆಗಳಿವೆ? 2 ಸೊನ್ನೆಗಳಿವೆ. ಹಾಗಾಗಿ 2 ಅಂಕಿ ಬಿಟ್ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರೀಬೇಕು. ಎಷ್ಟಾಯಿತು ಮಕ್ಕಳೇ? 0.06 ಆಯಿತು. ಹೌದಲ್ವಾ? ನಂತರ 15 ಮೀಟರ್ಗೆ ಇದನ್ನು ಕೂಡಿಸ್ಬೇಕು ಮಕ್ಕಳೇ. 15.0 ಮಕ್ಕಳೇ. ನಂತರದಲ್ಲಿ 0.06 ಇದೆರಡನ್ನು ಕೂಡಿ ಮಕ್ಕಳೇ. 6ಕ್ಕೆ 6 0ಗೆ 0 ಕೂಡಿದ್ರೆ 0. ನಂತರ ದಶಮಾಂಶ ಬಿಂದು. 5ಕ್ಕೆ ಕೂಡಲು ಯಾವುದೇ ಸಂಖ್ಯೆಗಳಿಲ್ಲ. ಹಾಗಾಗಿ 5ಕ್ಕೆ 5 1ಕ್ಕೆ 1. ಉತ್ತರ ಎಷ್ಟು ಬಂತು ಮಕ್ಕಳೇ? 15.06. ನೋಡಿ ಮಕ್ಕಳೇ, 15 ಮೀಟರ್ 6 ಸೆಂಟಿಮೀಟರ್ಗೆ 1.06 ಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ಮಕ್ಕಳೇ, ಮುಖ್ಯ ಪ್ರಶ್ನೆ 5 ದಶಮಾಂಶ ಭಿನ್ನ ರಾಶಿಗಳಲ್ಲಿ ಬರೆಯಿರಿ ಅಂತ ಇದೆ. ಇಲ್ಲಿ ಪೈಸೆಗಳನ್ನ ಕೊಟ್ಟಿದ್ದಾರೆ. ನಾವು ರೂಪಾಯಿಗಳಲ್ಲಿ ಬರಿಬೇಕು ಮಕ್ಕಳೇ. ಇಲ್ಲಿ ಗಮನಿಸಿ ಮಕ್ಕಳೇ, 100 ಪೈಸೆಗೆ 1 ರೂಪಾಯಿ. ಹೌದಲ್ವಾ? 100 ಪೈಸೆಗೆ 1 ರೂಪಾಯಿ. 1 ಪೈಸೆಯು ರೂಪಾಯಿಯ 100ನೇ 1 ಭಾಗವನ್ನು ಹೊಂದಿರುತ್ತೆ ಮಕ್ಕಳೇ. ಹಾಗಾದರೆ 75 ಪೈಸೆಗಳು ಎಷ್ಟು ರೂಪಾಯಿಗಳಿಗೆ ಸಮ ಮಕ್ಕಳೇ? ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಮಕ್ಕಳೇ. 75
ಪೈಸೆಗಳು ಅಲ್ವಾ, ಈಕ್ವಲ್ಸ್ ಟು 75/100. ಏಕೆಂದರೆ 1 ಪೈಸೆಯು ರೂಪಾಯಿಯ 100ನೇ ಒಂದು ಭಾಗವನ್ನು ಹೊಂದಿರುತ್ತೆ. ಹಾಗಾಗಿ ನಾವು ಛೇದದಲ್ಲಿ 100ಅನ್ನು ಬರ್ಕೊಳ್ಬೇಕು ಮಕ್ಕಳೇ. ಹಾಗಾದರೆ ಇದನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. ಎಷ್ಟಾಗುತ್ತೆ ನೋಡಿ. ನೋಡಿ ಇಲ್ಲಿ 2 ಸೊನ್ನೆಗಳಿವೆ, ಹಾಗಾಗಿ 2 ಅಂಕಿ ಬಿಟ್ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರಿಬೇಕು. ಹಾಗಾದರೆ 75 ಪೈಸೆಗಳು ಈಕ್ವಲ್ಸ್ ಟು √0.75. ಈ ರೀತಿ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? 100 ಪೈಸೆಗೆ 1 ರೂಪಾಯಿ, 1 ಪೈಸೆಯು ರೂಪಾಯಿಯ 100ನೇ ಒಂದು ಭಾಗವನ್ನು ಹೊಂದಿರುತ್ತೆ. ಹಾಗಾಗಿ 75 ಪೈಸೆಗಳಿಗೆ 75/100 ಮಾಡಬೇಕು ಮಕ್ಕಳೇ. ಆಗ ನಾವು ದಶಮಾಂಶ ರೂಪದಲ್ಲಿ ಬರಿಬೇಕು. ಇಲ್ಲಿ ಎಷ್ಟು ಸೊನ್ನೆಗಳಿವೆ? 2 ಸೊನ್ನೆಗಳಿವೆ. 2 ಅಂಕಿ ಬಿಟ್ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರಿಬೇಕು. ಅರ್ಥ ಆಯ್ತಲ್ವಾ ಮಕ್ಕಳೇ? ಇದೇ ಉತ್ತರ ಮಕ್ಕಳೇ. ಹಾಗಾದರೆ ನಂತರದ ಪ್ರಶ್ನೆಯನ್ನು ನೋಡೋಣ. ನಂತರ ನೋಡಿ ಮಕ್ಕಳೇ, 10 ರೂಪಾಯಿಗಳು ಮತ್ತು 25 ಪೈಸೆಗಳು. ನೋಡಿ ಮಕ್ಕಳೇ, ಇದನ್ನ ನಾವು ಸುಲಭವಾಗಿ 10.25 ಅಂತಲೂ ಸಹ ಬರೀಬಹುದು ಮಕ್ಕಳೇ. ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. 25 ಪೈಸೆಗಳನ್ನು ನಾವು ದಶಮಾಂಶ ರೂಪಕ್ಕೆ ಬರ್ಕೊಳ್ಬೇಕು ಮಕ್ಕಳೇ. ಹೇಗೆ? 25/100 ಮಾಡ್ಕೊಳ್ಳಿ ಮಕ್ಕಳೇ. ಇದನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. ಎಷ್ಟಾಗುತ್ತೆ? 0.25 ಆಗುತ್ತೆ. ನಂತರ ಇಲ್ಲಿ 10 ರೂಪಾಯಿ ಇದೆ ಮಕ್ಕಳೇ. ಇದಕ್ಕೆ 10 ರೂಪಾಯಿಯನ್ನು ಸಹ ನಾವು ಸೇರಿಸ್ಬೇಕಾಗುತ್ತಲ್ವಾ? 10.00 ಬರ್ಕೊಂಡ್ಬಿಟ್ಟು ನೋಡಿ ಇಲ್ಲಿ 0.25 ಇದೆರಡನ್ನು ಕೂಡಿ ಮಕ್ಕಳೇ. 5ಕ್ಕೆ 5, 2ಕ್ಕೆ 2, ಬಿಂದು 0ಗೆ 0, 1ಕ್ಕೆ 1. ಉತ್ತರ ಎಷ್ಟು ಬಂತು ಮಕ್ಕಳೇ? 10.25. 10.25 ರೂಪಾಯಿ. ಅರ್ಥ ಆಯ್ತಲ್ವಾ ಮಕ್ಕಳೇ? ಇಲ್ಲಿ 10 ರೂಪಾಯಿ 25 ಪೈಸೆಗಳು ಮಕ್ಕಳೇ. ಈ ರೀತಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು ಮಕ್ಕಳೇ. ನಾವು ಸುಲಭವಾಗಿ 10.25 ಅಂತಲೂ ಸಹ ಬರೀಬಹುದು. ನಂತರದ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. 870 ಪೈಸೆಗಳಿಗೆ ಎಷ್ಟು ರೂಪಾಯಿ ಮಕ್ಕಳೇ? 170/100. ನೋಡಿ ಮಕ್ಕಳೇ, ಇಲ್ಲಿ ಎಷ್ಟು ಸೊನ್ನೆಗಳಿವೆ? 2 ಸೊನ್ನೆಗಳಿವೆ. ಹಾಗಾಗಿ 2 ಅಂಕಿ ಬಿಟ್ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರಿಬೇಕು. ಉತ್ತರ ಎಷ್ಟು ಬಂತು ಮಕ್ಕಳೇ? 8.70 ಅಂದರೆ 8 ರೂಪಾಯಿ 70 ಪೈಸೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಇಲ್ಲಿ ಹೇಗೆ ಬರೆಯೋದು ನೋಡಿ ಮಕ್ಕಳೇ. 782 ರೂಪಾಯಿಗಳು ಮತ್ತು 10 ಪೈಸೆಗಳು. ಇದನ್ನು ಹೇಗೆ ಬರೆಯೋದು ಮಕ್ಕಳೇ? 782.10 ಪೈಸೆ. ಹೌದಲ್ವಾ? ನಂತರ 2050 ಪೈಸೆಗಳನ್ನು ರೂಪಾಯಿಯಲ್ಲಿ ಬರೀಬೇಕು ಮಕ್ಕಳೇ. ಹೇಗೆ ಬರೆಯೋದು? 2050/100 ಮಕ್ಕಳೇ. ನೋಡಿ, ಇದನ್ನು ದಶಮಾಂಶ ರೂಪದಲ್ಲಿ ಬರೀಬೇಕು. ಇಲ್ಲಿ ಎಷ್ಟು ಸೊನ್ನೆಗಳಿವೆ? 2 ಸೊನ್ನೆಗಳಿವೆ. ಹಾಗಾಗಿ 2 ಅಂಕಿ ಬಿಟ್ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರೀಬೇಕು ಮಕ್ಕಳೇ. ಹಾಗಾದರೆ 20 ರೂಪಾಯಿ 50 ಪೈಸೆ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದರೆ ಮಕ್ಕಳೇ, ಅಭ್ಯಾಸ 4.1ರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 4.2ರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.